ಇಲ್ಲಿ ಈ ಬಾರಿ ಎಲೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದೆ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕಾಂತಿ ಶೆಟ್ಟಿ ಅವರಿದ್ದಾರೆ, ಬಿಜೆಪಿಯ ವಕ್ತಾರೆ. ಸ್ವಾಗತ ನಿಮಗೆ ಕಾಂತಿ ಶೆಟ್ಟಿ ಅವರೇ. ನಿಮ್ಮ ಜೊತೆಯಲ್ಲಿ ಅನಿಲ್ ಕುಮಾರ್ ತಡ್ಕಲ್, ಕಾಂಗ್ರೆಸ್ನ ವಕ್ತಾರರಿದ್ದಾರೆ. ಸ್ವಾಗತ ಅನಿಲ್ ಕುಮಾರ್ ತಡ್ಕಲ್ ಅವರೇ. ಸುಭಾಷ್ ಶುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ಸುಭಾಷ್ ಶುಗಾರ್ ಅವರೇ. ಇನ್ನು ನಮ್ಮನ್ನು ಇನ್ನೊಂದು ಕಡೆಯಿಂದ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಯಶಾಸ್ತ್ರದ ಬಗ್ಗೆ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಬಹಳ ಸುದೀರ್ಘವಾಗಿ ಉಪನ್ಯಾಸ ಕೊಟ್ಟಿರ್ತಕ್ಕಂಥವರು, ಸಾಕಷ್ಟು ವಿಚಾರಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು, ಹಲವಾರು ಚುನಾವಣೆಗಳನ್ನು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕಣ್ಣಾರೆ ಕಂಡಿರ್ತಕ್ಕಂಥ ವ್ಯಕ್ತಿ ಚಂಬಿ ಪುರಾಣಿಕ್ ಅವರು. ಅವರನ್ನು ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತ ಚಂಬಿ ಪುರಾಣಿಕ್ ಸರ್ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್. ನಮಸ್ಕಾರ, ಭಾಳ ಸಂತೋಷ. ಫೈನ್ ಸರ್. ನನ್ನ ಮೊದಲನೇ ಕ್ವಶನ್ ಕಾಂತಿ ಶೆಟ್ಟಿ ಮೇಡಮ್ ಕೇಳಿಬಿಡ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ಮಹಾರಾಷ್ಟ್ರ ಏನೋ ಎಮೋಷ್ನಲ್ ಇಶ್ಯೂಸ್ ಅಂತ ಈ ಬಾರಿ ಕೇಳ್ಪಟ್ಟೆ. ಥರ ಇದು ಭಾವನಾತ್ಮಕ ಇಶ್ಯೂಗಳ ಮೇಲೆ ಮಹಾರಾಷ್ಟ್ರ ಈ ಬಾರಿ ಎಲೆಕ್ಷನ್ ಹೋಗ್ತಾ ಇದೆ ಅಂತೇಳಿ. ಎಕ್ಸಿಟ್ ಪೋಲ್ ಬರಲಿ ಕೆಲವು ಕ್ಷಣಗಳಿದೆ ಮೇಡಮ್, ಎಕ್ಸಾಕ್ಟ್ ಪೋಲ್ ಬರಲಿ ಕೆಲವು ಗಂಟೆಗಳಿದೆ. ಬಿಟ್ವೀನ್ ದ ಲೈನ್ಸ್, ಅದರ ಮಧ್ಯದಲ್ಲಿ ನಿಮ್ಮ ಒಪಿನಿಯನ್ ಏನು ಮೇಡಮ್ ಮಹಾರಾಷ್ಟ್ರ ಅಂತ ಬಂದಾಗ? ಮಹಾರಾಷ್ಟ್ರದಲ್ಲಿ ನಾವು ಎಲ್ಲ ಕಡೆನೂ ನಾವು ಒಂದು ಮಾತು ಅಂತ ನಾವು ಯಾವಾಗಲೂ ಒಂದು ಹೇಳೋದೇನೆಂದರೆ, ಕಳೆದ 10 ವರ್ಷದಿಂದ ನಾವು ಏನು ಮಾಡಿದ್ದೀವಿ ಅನ್ನೋದು ಜನರಿಗೆ ಅದು ಯಾವತ್ತೂ ಮನದಟ್ಟು ಮಾಡೋ ಕೆಲಸ ನಾವು ಮಾಡಿದ್ದೀವಿ. ಬಂದರುಗಳಿರ್ಬೋದು, ಏರ್ಪೋರ್ಟ್ಗಳಿರ್ಬೋದು, ಹೆದ್ದಾರಿಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ಏನೇನಾಗಿದೆ 10 ವರ್ಷದಿಂದ ಅದು ಮೇನ್ ವರ್ಕೌಟ್ ಆಗುತ್ತೆ. ಹಾಗೆ ನೀವು ಮಧ್ಯಪ್ರದೇಶ ನೋಡಿದರೆ ಇದು ದೀದಿ, ಇದ್ರ ಬಗ್ಗೆ ಗೋಗೋ ದೀದಿ ಇರ್ಬೋದು, ಅಥವಾ ನಾವು ಲ್ಯಾಕ್ಪತ್ ದೀದಿ ಇರ್ಬೋದು, ಈ ಥರದ್ದೆಲ್ಲ ಸುಮಾರು ಹೆಣ್ಮಕ್ಕಳ ಬಗ್ಗೆ ಮಹಿಳಾ ಕೇಂದ್ರಿತ ಕೆಲವು ಯೋಜನೆಗಳು ಖಂಡಿತ ಸಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದಂತೂ ಸ್ಪಷ್ಟ, ಎಕ್ಸಿಟ್ ಪೋಲ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಎಕ್ಸಿಟ್ ಪೋಲ್ ಇದೆಯೋ ಇನ್ನೊಂದಿದೆಯೋ ಗೊತ್ತಿಲ್ಲ, ರಿಸಲ್ಟ್ ಅನ್ನೋದು ಇದೆಯಲ್ಲ 23rd ಇದೆಯಲ್ಲ, 100% ನಾವೇ ಗೆಲ್ಲೋದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಫೈನ್. ಅನಿಲ್ ಕುಮಾರ್ ತಡ್ಕಲ್, ಇನ್ನೇನು ಹರಿಯಾಣದಲ್ಲಿ ಮೋತಿಚೂರ್ ಲಡ್ಡು ನಿಮ್ಮ ಬಾಯಿಗೆ ಬೀಳಬೇಕಾಗಿತ್ತು. ಸ್ವಲ್ಪ ನೀನು ಆಲ್ಮೋಸ್ಟ್ ತಿನ್ಬಿಡಕ್ಕೆ ರೆಡಿಯಾಗಿದ್ರಿ, ತರಿಸು ಬಿಟ್ಟಿದ್ರಿ. ಬಟ್ ರಿಸಲ್ಟ್ಸು ಕೂಡ ಇನ್ ದ ಇನಿಷಿಯಲ್ ಟ್ರೆಂಡ್ ನಿಮ್ಮ ಕಡೆನೇ ಜೋರಾಗಿ ಹೋಗ್ತಾ ಇತ್ತು. ಆಲ್ ಆಫ್ ಅ ಸಡನ್ ಸಂಜೆ ವೇಳೆಗೆ ನಾವು ಚೆಕ್ ಮಾಡ್ಕೊಂಡಾಗ ಎಲ್ಲವೂ ತಲೆಗೆಳಗಾಗಿತ್ತು. ಒಂದು ಕಡೆ ಮೇಡಮ್ ಹೇಳ್ತಾ ಇದ್ದಾರೆ, ನಾವು ಬಂದರು ಮಾಡಿದ್ವಿ, ಏರ್ಪೋರ್ಟ್ ಮಾಡಿದ್ವಿ, ಹೆಣ್ಮಕ್ಳಿಗೆ ನಾವು ಅಭಿವೃದ್ಧಿಗೆ ಸಹಕರಿಸಿದ್ದೀವಿ, ಅದು ಇದೆಲ್ಲ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ನಿಮ್ಮ ಪ್ರಕಾರ ಇಲ್ಲಿ ಇರ್ತಕ್ಕಂತಹ ಮೂರು ಗೌರ್ಮೆಂಟ್ಗಳ ವಿಷಯ ಆಗುತ್ತಾ, 3 ಜನ CM ಬಂದರು ಅನ್ನೋದು ಇಶ್ಯೂ ಆಗುತ್ತಾ, 4 ಜನ DCM ಬಂದರು ಅನ್ನೋ ವಿಷಯ ಆಗುತ್ತಾ, ಅಥವಾ ಬೇರೆ ಏನಾದರೂ ಇಶ್ಯೂ ಆಗಬಹುದಾ ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರಕ್ಕೆ ಸೀಮಿತವಾಗಿ? ನೋಡಿ ರಮಾಕಾಂತ್, ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಇವತ್ತಿನ ರಾಜಕಾರಣವನ್ನು ನೀವು ಆಳವಾಗಿ ನೋಡ್ತಾ ಹೋದರೆ ಭಾಳಷ್ಟು ಜನರು ಇವತ್ತು ಮಹಾರಾಷ್ಟ್ರದಲ್ಲಿ ನಾವು ಕಂಡು ಬಂದಿದ್ದೇನು ಅಂತಂದರೆ ಇನ್ಫ್ಲೇಷನ್, ಬೆಲೆ ಏರಿಕೆ. ಎರಡನೇದ್ದು ಉದ್ಯೋಗಗಳು ಕೊಡೋದ್ರಲ್ಲಿ ಮೋದಿ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಯಶಸ್ವಿಯಾಗಿಲ್ಲ ಅನ್ನೋದು ಒಂದು. ಮೂರನೇ ವಿಚಾರ ರೈತರ ಸುಸೈಡ್ಗಳು. 2023ರಲ್ಲಿ ಒಂದೇ 3000 ಜನ ರೈತರು ಸುಸೈಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಯಾವಾಗ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾದರು ಆವಾಗ ಒಂದು ಆದೇಶ ಮಾಡ್ತಾರೆ, ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂಥೇಳಿ, ಮನ್ನಾ ಮಾಡ್ತೀನಿ ಅಂಥೇಳಿ ಅವ್ರ ಅಧಿಕಾರ ಹಿಡಿಯೋಕ್ಕಿಂತ ಮೊದಲು. ಅದಾದಮೇಲೆ ಆ ಥರದ್ದು ಯಾವುದೋ ಒಂದು ಕೆಲಸ ಆಗಿಲ್ಲ. ಹಂಗಾಗಿ ಈ ಥರದ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಜನರು ವೋಟ್ ಹಾಕ್ತಾರೆ ಅನ್ನೋದು ಒಂದು ಕಡೆ. ಆದರೆ ಎರಡನೇ ಕಡೆ ಮಹಾರಾಷ್ಟ್ರದಿಂದ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ಗಳು ಕಿತ್ಕೊಂಡು ಎಲ್ಲೋ ಗುಜರಾತಿಗೆ ಹೋಗ್ತಾ ಇರೋದು ಭಯ ಒಂದು ಕಡೆ ಕಾಡ್ತಾ ಇದೆ. ಇನ್ನೊಂದು ಏನಾಗಿದೆ ಅಂತಂದರೆ ರಮನಾಥ್ ತಮ್ಮ ಗಮನದಲ್ಲಿ ಇದೆಯೋ ಅಂತ ಅನ್ಕೊಂತೀನಿ ನಾನು, ಯಾಕಂದರೆ ತಾವು ವಿಚಾರವಾದಿಗಳು ಓದ್ತೀರಿ ಭಾಳಷ್ಟು. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಪುತ್ಥಳಿಗಳು ಯಾವ್ದಾರು ಇದ್ದರೆ ಅದು ಶಿವಾಜಿ ಮಹಾರಾಜನ ಪುತ್ಥಳಿ. ಅಂಥ ಒಂದು ಪುತ್ಥಳಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿರೋದನ್ನು ಬಿಳಿಸುವಂಥ ಕಟ್ಟಡವನ್ನು ಕಟ್ಟಿ ಇವತ್ತು ಒಂದು ಏನಂತೀರಿ ಮರಾಠರ ಏನಂತೀರಿ ಅವ್ರ ಶಾಪಕ್ಕೆ ಗುರಿ ಆಗ್ತಾರೆ ಅನ್ನೋದು ನನಗೊಂದು ದೃಢವಾದಂಥ ನಂಬಿಕೆ. ನಾಲ್ಕನೇದು, ಇಡೀ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂತಂದರೆ ಒಂದು ಎಮೋಷನ್. ಇಟ್ ಕುಡ್ ಬಿ NCP ಅವ್ರ ಶಿವಸೇನೆ ಅನ್ನೋದು ಒಂದು ಎಮೋಷನ್, ಅದು ಲೋಕಲ್ ಫ್ಯಾಕ್ಟ್ರಿ. ಇವತ್ತು ನೀವು ನೋಡ್ತಾ ಹೋದರೆ ಈ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಿರೋದು ದೇಶಾದ್ಯಂತ ಇರುವಂಥ ಪಾರ್ಟಿಗಳ ವಿಚಾರವನ್ನು ಇಟ್ಕೊಂಡಲ್ಲ, ಲೋಕಲ್ ಪಾರ್ಟಿಗಳು ಏನಿದಾವೋ ಆ ಪಾರ್ಟಿಗಳ ಮೇಲೆ ಎಲೆಕ್ಷನ್ ಆಗ್ತಿರುವಂಥದ್ದು. ಇವತ್ತು NCP ಇರ್ಬೋದು, ಶಿವಸೇನಾ ಅಂತ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಭಾರತೀಯ ಜನತಾ ಪಾರ್ಟಿ 2 ತುಂಡನ್ನ ಮಾಡಿ ಯಾರು ತಂದೆ ಅಂತ ಭಾವಿಸ್ತಾ ಇದ್ರೋ ಅದು ಅಂಥದೇ ತಂದೆ ಮಗ ಹೋಗಿ ತಂದೆಯನ್ನು ಕೊಂದು ಆ ರಾಜ್ಯವನ್ನು ರಾಜ್ಯಭಾರ ಮಾಡ್ತಾನೆ ಅಂತಂದರೆ ಮಹಾರಾಷ್ಟ್ರದ ಜನರೇನು ಮುಟ್ಟಾಳ್ರಲ್ಲ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರೋದಕ್ಕೆ. ನನಗೆಲ್ಲೋ ಒಂದು ಕಡೆಯಿಂದ ದೃಢವಾದಂಥ ನಂಬಿಕೆ ಇದೆ, ಈ ಬಾರಿ ಅಲಯನ್ಸ್ ಏನಿದೆ ನಮ್ಮ ಶಿವಸೇನಾ NCP ಮತ್ತು ಕಾಂಗ್ರೆಸ್ ಇರುವಂಥ ಅಲಯನ್ಸು
ಆ ಅಲಯನ್ಸಿಗೆ MVA ನಾವು 160 ಸೀಟ್ ಪ್ಲಸ್ ತಗೊಳ್ತೀವಿ ಅನ್ನೋಂಥ ದೃಢವಾದಂಥ ನಂಬಿಕೆ ಇದೆ. ಯಾಕೆ ಅಂದರೆ ನಮ್ಮ ಹತ್ರ ಇರುವಂಥ ಒಂದು ಏನಂತೀರಿ ನೆರೇಟಿವ್ ಏನು ನಾವು ಈ ಬಾರಿ ಸೆಟ್ ಮಾಡಿದ್ದೀವಿ. ನೆರೇಟಿವ್ ಇರೋದು ಭಾಳ ಕ್ಲಿಯರ್ ಆಗಿದೆ. ನಮ್ಮ ಒಂದು ಜನಗಣತಿ ಒಂದು, ಎರಡನೇದು ಸಂವಿಧಾನ ಉಳಿಸೋದು, ಮೂರನೇದು ಜಾಬ್ ಕ್ರಿಯೇಷನ್ ಮಾಡೋದು. ನಾವು ಅಲ್ಲಿ ಡೇ 1 ಡೇ ಲಾಸ್ಟ್ ತನಕನೂ ಓನ್ಲಿ ಎಕನಾಮಿಕ್ಸ್ ಮೇಲೆ, ರೈತರ ಸಮಸ್ಯೆಗಳ ಮೇಲೆ, ಜಾಬ್ಗಳ ಮೇಲೆ ಈ ಥರದ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದೀವಿ ಬಿಟ್ರೆ ಲವ್ ಜಿಹಾದ್ ಬಗ್ಗೆ ಮಾತಾಡಿಲ್ಲ, ಲ್ಯಾಂಡ್ ಜಿಹಾದ್ ಬಗ್ಗೆ ಮಾತಾಡಿಲ್ಲ, ವಫ್ ಜಿಹಾದ್ ಬಗ್ಗೆ ಮಾತಾಡಿಲ್ಲ, ಇನ್ನೊಂದು ಯಾವುದೋ ಆರ್ಟಿಕಲ್ 370 ಬಗ್ಗೆ ಮಾತಾಡಿಲ್ಲ. ಈ ಥರದ್ದು ಯಾವುದೇ ಒಂದು ಎಮೋಷ್ನಲ್ ವಿಚಾರಗಳನ್ನ ಇಟ್ಕೊಂಡು ನಾವು ಮಾತಾಡಿಲ್ಲ. ಯಾಕಂದ್ರೆ ಜನರೀಗ ಕಳೆದ 10-15 ವರ್ಷಗಳಿಂದ ಜನರಿಗೆ ಒಂದು ಕ್ಲಾರಿಟಿ ಬಂದಿದೆ. ಬಿಜೆಪಿ ಅಧಿಕಾರಿಗೆ ಬರ್ತದೆ ಅಂತಂದ್ರೆ ಈ ಥರದ ಎಮೋಷನ್ಸ್ ಇಟ್ಕೊಂಡು ಬರ್ತದೆ ಅನ್ನೋದು. ಇವತ್ತಿಗೂ ನಾನು ಕಾಂತಿ ಶೆಟ್ಟಿ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತೀನಿ, ಎಮೋಷನ್ಸ್ ಬಿಟ್ಟು ನೀವು ಇನ್ಫ್ಲೇಷನ್ ಬಗ್ಗೆ ಮಾತಾಡಿ, ಡಾಲರ್ ಪ್ರೈಸ್ ಬಗ್ಗೆ ಮಾತಾಡಿ, ರುಪಿ ಪ್ರೈಸ್ ಬಗ್ಗೆ ಮಾತಾಡಿ. ಮಾರ್ಕೆಟ್ ನಾನೊಬ್ಬ ಇನ್ವೆಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಕಳೆದ 30 ದಿನಗಳಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಇಲ್ಲ, ಅಲ್ಲಿ ಸೋ ಕಾಲ್ಡ್ ಪೋರ್ಟ್ಗಳು ಅದಾನಿಗೆ ಬರ್ಕೊಟ್ಟಿದ್ದೀರಿ. ಅಲ್ಲಿ ಬಿಗ್ಗೆಸ್ಟ್ ಸ್ಲಮ್